ತುಮಕೂರಿನಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರುವ ಬಿಜೆಪಿ ಅಭ್ಯರ್ಥಿ ಮಧ್ಯಾಹ್ನ 1:30ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ವಿ ಸೋಮಣ್ಣನವರು ನಾಮಪತ್ರ ಸಲ್ಲಿಕೆ ನೆಪದಲ್ಲಿ ವಿ ಸೋಮಣ್ಣ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಹೈ ವೋಲ್ಟೇಜ್ ಕಣದಲ್ಲಿ ಈಗ ವಿ ಸೋಮಣ್ಣ ಅವರು ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಾಗಿನಿಂದಲೂ ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಪತ್ರ ಸಲ್ಲಿಕೆ ನೆಪದಲ್ಲಿ ವಿ ಸೋಮಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನೆ ಮಾಡೋದಕ್ಕೆ ವೇದಿಕೆಯೂ ಕೂಡ ರೆಡಿಯಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ವಿಶೇಷ ಅಂತಂದ್ರೆ ನಾಮಪತ್ರ ಸಲ್ಲಿಕೆ ನೆಪದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಇವತ್ತು ತುಮಕೂರಿನಲ್ಲಿ ಬೃಹತ್ ರೋಡ್ ಶೋ ಮಾಡುವುದರ ಮುಖಾಂತರ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ, ವಿರೋಧಿಗಳಿಗೆ ಸಂದೇಶವನ್ನ ರವಾನೆ ಮಾಡುವುದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕುತೂಹಲ ಕೆರಳಿಸ್ತಾ ಇದೆ ವಿ ಸೋಮಣ್ಣನವರ ಈ ನಡೆ. ಯಾಕಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಹೇಗೋ ಹತ್ತು ಕರೆದು ಬಿಜೆಪಿ ಹೈಕಮಾಂಡ್ ಮುಂದೆ ತುಮಕೂರು ಲೋಕಸಭಾ ಕ್ಷೇತ್ರ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದ್ರು. ಪಟ್ಟಿನ ಜೊತೆಗೇನೆ ಗಿಟ್ಟಿಸಿಕೊಂಡಿದ್ದಾರೆ ತುಮಕೂರು ಲೋಕ ಅಖಾಡವನ್ನ. ಬಟ್ ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಭಾರೀ ಪೈಪೋಟಿ ಎದುರಾಗಿತ್ತು. ಇತ್ತ ಮಾಜಿ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿಯವರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ರು. ಆದರೆ ಅಳೆದು ತೂಗಿ ವಿ ಸೋಮಣ್ಣನವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಬಟ್ ಇಲ್ಲಿ ಜೆಸಿ ಮಾಧುಸ್ವಾಮಿಯವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ವಿ ಸೋಮಣ್ಣನವರಿಗೆ ನಾನು ಒಂದು ರೀತಿಯಾದಂತಹ ಬೆಂಬಲವನ್ನ ಸೂಚಿಸೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಎಲ್ಲೊಂದು ಕಡೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದೆಲ್ಲದರ ನಡುವೆನೇ ಇವತ್ತು ಮಧ್ಯಾಹ್ನ 1:30ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ವಿ ಸೋಮಣ್ಣನವರು ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ವಿರೋಧಿಗಳ ಎದೆಯನ್ನ ನಡಗಿಸೋದಕ್ಕೆ, ಶಕ್ತಿ ಪ್ರದರ್ಶನದ ಮೂಲಕ ಉತ್ತರವನ್ನ ಕೊಡೋದಕ್ಕೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ವಿ ಸೋಮಣ್ಣನವರು.